ಓಕೆ, ಸೊ ದೀಪಕ್ ಪಾಪ ಈ ಡ್ಯಾನ್ಸು, ಡ್ರಾಮಾ, ಒಂದು ಫೋಕ್ ಸಾಂಗ್ಸು ಮತ್ತು ಸ್ಯಾಂಡ್ವುಡ್ ಸಾಂಗ್ಸು ಎಲ್ಲ ಬರಲಿ ಅಂತ ಅಂದ್ಬಿಟ್ಟು ಒಂದು ವೆರೈಟಿ ಪ್ರೋಗ್ರಾಮ್ ಇರಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಸ್ಟ್ಯಾಂಡಪ್ ಕಾಮಿಡಿ ಮಾಡು ಅಂತ ಹೇಳಿದ್ರು. ನನಗೇನು ಬರೋದಿಲ್ಲಪ್ಪ ಅಂತಂದರೆ ಟ್ರೈ ಮಾಡು ಅಂತ ಅಂದರು. ಸೊ ಸ್ಟ್ಯಾಂಡಪ್ ಕಾಮಿಡಿ ಏನು ಅಂತಂದರೆ ಏನು ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೋಬಾರ್ದು, ಏನು ಇಲ್ಲಿ ಸ್ಕ್ರಿಪ್ಟ್ ಇಟ್ಕೋಬಾರ್ದು, ಹಾಗೆ ಬಂದು ಸುಮ್ಮನೆ ಜೋಕ್ಗಳು ಹೇಳಬೇಕು ಆ ಥರ. ಸೊ ಇಫ್ ಐ ಕ್ಯಾನ್ ಡೂ ಇಟ್, ನೀವು ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಸತಿ ಚಾನ್ಸ್ ಸಿಕ್ಕಿದಾಗ ನೀವು ಎಲ್ಲ ಬಂದು ಮಾಡಿ. ಸೊ 1-2 ವರ್ಷದಿಂದ ಏನಾಯಿತು ಅಂತಂದರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಎಂತೋ ಅಮೇಝಿಂಗ್ ಲ್ಯಾಂಗ್ವೇಜ್ ಅಂತಂದರೆ 1-2 ವರ್ಷದಿಂದ ನಮ್ಮ ಹೆಂಡತಿ ಕನ್ನಡ ಶಾಲೆ ಟೀಚರು ಪರಿಮಳ ಅಂತ. ಸೊ ಅವ್ರು ಹೇಳ್ಕೊಡ್ತಾ ಇದ್ರು, ಒಂದು 2 ಹುಡುಗರಿಗೆ ಕನ್ನಡ ಹೇಳ್ಕೊಡ್ತಾ ಇದ್ರು. ಸೊ ಯಾರ್ಯಾರು ಕನ್ನಡ ಶಾಲೆಗೆ ಸೇರಿಸಿಲ್ವೋ ನಿಮ್ಮ ಮಕ್ಕಳನ್ನೆಲ್ಲ ಸೇರಿಸಿ, ಚೆನ್ನಾಗಿರುತ್ತೆ. ಸೊ ಒಂದು ಉದ್ದೇಶ ಏನು ಅಂತಂದ್ರೆ ಅವರ ನಿಮ್ಮ ಅಪ್ಪ ಅಮ್ಮನ ಜೊತೆನೋ ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೂ ಸಂತೋಷ ಆಗುತ್ತೆ ಕನ್ನಡದವ್ರು ಮಾತಾಡಿದ್ರೆ ಅಂತ. ಸೊ ಅವರು ಹುಡುಗರು ಹೇಳ್ತಾ ಇದ್ರು ಅವ್ರ ಅಪ್ಪ ಅಮ್ಮಂಗೆ, ನೀವು ಚೆನ್ನಾಗಿದ್ದೀರಿ, ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇದ್ರು. ಸೊ ಅವಾಗ ಎಷ್ಟು ಸಂತೋಷ ಆಗ್ತಾ ಇತ್ತು ಅವ್ರಿಗೆ, ಏನಪ್ಪ ಇದು ಈ ತರ ಮಾತಾಡ್ತಾ ಇದಾರೆ ಅಂತ. ಸೊ ಪುನೀತ್ ರಾಜ್ಕುಮಾರ್ದು ಒಂದು ಹಾಡು ಹೇಳಪ್ಪ ಕಂದ ಅಂತ ಅಂದ್ರು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಂತ ಪಾಪ ಹೇಳಿ ಮಾಡಿದ್ರು. ಅವ್ರಿಗೇನ್ ಸಂತೋಷ ಅಂದ್ರೆ ಅಪ್ಪ ಅಮ್ಮಂದ್ರಿಗೆ. ಸೊ ಸುಮಾರು ಖುಷಿ ಪಟ್ಕೊಂಡು ಎಲ್ಲರನ್ನು ಕನ್ನಡ ಇಷ್ಟಪಟ್ರು. ಸೊ ನಾನು ಅನ್ಕೊಂಡೆ, ಓಕೆ ಏನಪ್ಪ ಕನ್ನಡ ನಾವು ಕಲ್ತ್ಬಿಡೋಣ, ಇಂಗ್ಲೀಷ್ ಮೀಡಿಯಂ ಓದಿದ್ದು ಕನ್ನಡ ಕಲ್ತ್ಬಿಡೋಣ ಅಂತ. ನಾವು ವೈಫೇನೆ ಇದು ಕನ್ನಡ ಶಾಲೆ ಟೀಚರು. ಸೊ ನಾನು ಕಲ್ತ್ಕೊಳ್ಳೋಣ ಅಂತ. ಫಸ್ಟ್ ವರ್ಡ್ ಏನಪ್ಪ ಬಂತು ಅಂತ ಅಂದ್ರೆ ರೀ ಅಂತ ಬಂತು. ರೀ ಅಂದ್ರೆ ಅರ್ಥನೇ ನನಗೆ ಗೊತ್ತಿಲ್ವಲ್ಲ, ಏನ್ ರೀ ಅಂತ ಅಂದ್ರೆ ಅಂತ ಅಂದ್ಬಿಟ್ಟು ನೋಡ್ದೆ. ಒಂದ್ಸತಿ ಅಂದ್ರು ರೀ ಅಂತ. ಸೊ ಸ್ಟೇಜ್ ಮೇಲೆ ಬರ್ತೀನಿ ಅಂತ ಅಂದ್ರೆ ರೀ ಅಂತ ಅಂದ್ರು. ಏನಪ್ಪಾ ಅದು ಅಂತ ಅಂದ್ಬಿಟ್ಟು ನಮ್ಮ ಶ್ರೀರಾಮ ಕೇಳಿದೆ. ಶ್ರೀರಾಮ ಎಲ್ಲಪ್ಪ ಏನಪ್ಪ ರೀ ಅಂತ ಅಂದ್ರೆ ಏನಪ್ಪ ಅರ್ಥ ಅಂತ ಅಂದ್ರೆ, ಇವನ್ಗೆ ಯಾವನಪ್ಪ ಮೈಕ್ ಕೊಟ್ಟವನು ನಮ್ಮ ಮನೆ ಮರ್ಯಾದೆ ಎಲ್ಲ ಹರಾಜ್ ಮಾಡಿ 3 ಪಾಲಿಗೆ ಹರಿದಾಕ್ಬಿಟ್ಟು ರೋಡ್ ಹರಾಜ್ ಮಾಡ್ಬಿಡ್ತಾರೆ ಅಂತ ರೀ ಅಂದ್ರೆ ಅಂತ. ನೋಡಿದ್ರ ಎಷ್ಟು ರೀ ಅಂದ್ರೆ ಅಂತ ಅದ್ಭುತವಾದ ಮೀನಿಂಗ್ ಇದೆ ಅಲ್ವಾ. ಸೊ ಆಮೇಲಿಂದ ರೆಡಿ ಆಗ್ತಾ ಇದ್ರು. ಇವತ್ತು ಕೇಳಿದ್ರು ರೀ ಅಂತ ಅಂದ್ರು. ಇದ್ಯಾವ್ದಪ್ಪ ಇದು ಹೊಸ ತರ ರೀ ಅಂತ. ಸೊ ಅವಾಗ ನೋಡ್ದೆ, ನಮ್ಮಮ್ಮ ಹೇಳಿದ್ರು, ಯಾವತ್ತು ಕಂದ ಸುಳ್ಳು ಹೇಳ್ಬೇಡ ಅಂತ. ಇದೇನೋ ಪ್ರಾಬ್ಲಮ್ ಬಂತಲ್ಲ, ಸುಳ್ಳು ಹೇಳಿದ್ರೆ ಏನೋ ಪ್ರಾಬ್ಲಮ್ ಆಗತ್ತೆ ಅಂತ ಅಂದ್ಬಿಟ್ಟು ಒಂದು ರಾಜ್ಕುಮಾರ್ ಕೇಳಿದೆ, ಏನಪ್ಪಾ ಯಾವ್ದನ್ನ ಹಾಡಿದ್ಯಾ, ಸುಳ್ಳು ಹೇಳ್ಬಾರ್ದು ಅಥವಾ ನಿಜಾನು ಹೇಳ್ದಂಗಿರ್ಬೇಕು ಅಂತ. ಸೊ ಒಂದು ಹಾಡು ನಾಕ ಬಂತು. ಆನೆಯ ಮೇಲೆ ಅಂಬಾರಿ ಕಂಡೆ, ಅಂಬಾರಿ ಕೆಳಗೆ ನಿನ್ನನ್ನೇ ಕಂಡೆ ಅಂತ. ಸ್ವಲ್ಪ ತಪ್ಪ ಇರೋದು ಅಂತ ಗೊತ್ತಾಯ್ತಾ. ಅಂಬಾರಿ ಮೇಲೆ, ಅಂಬಾರಿ ಒಳಗೆ ಅಲ್ಲ, ಅಂಬಾರಿ ಕೆಳಗೆ ನಿನ್ನೆ ಕಂಡೆ ಅಂತ. ಸೊ ಹಾಡು ಹೇಳ್ದೆ, ಏನು ಗೊತ್ತಾಗ್ಲಿಲ್ಲ, ಸುಮ್ಮನೆ ಸರ್ವೈವ್ ಆದೆ. ಆಮೇಲಿಂದ ಇನ್ನೊಂದು ರೀ ಅಂತ ಅಂದ್ರು. ಸೊ ಏನೋ ಒಂದ್ ಸ್ವಲ್ಪ ಫುಲ್ಲು ಬೂದಿ ಬಣ್ಣ ಎಲ್ಲ ಬಳ್ಕೊಂಡು, ರೆಡ್ ಲಿಪ್ಸ್ಟಿಕ್ಕು, ಕರಿ ಚಾರ್ಕೋಲು ಎಲ್ಲ ಬಳ್ಕೊಂಡು ಯಾವ್ದೋ ಒಂದು ಸಿಲ್ವರ್ ಪಾತ್ರೆನ ಫುಲ್ಲು ಮಸಿಗಿಸಿ ಎಲ್ಲ ಆಗಿ ಚೆನ್ನಾಗಿ ಇದು ತಳಪಳ ಅಂತ ಹೊಳಿತಾರೆ ಅಂತ ಕಾಣಿಸ್ತಾ ಇತ್ತು. ಸೊ ರಾಜ್ಕುಮಾರ್ ಅವ್ನು ಕೇಳ್ದೆ, ಇನ್ನೊಂದ್ಸತಿ ಇದೇ ಹಾಕಪ್ಪ ಸರ್ವೈವ್ ಆಗೋದು ಅಂತ, ನಿಜ ಹೇಳಿದ್ರೆ ಕಷ್ಟ ಆಗತ್ತೆ ಅಂತ. ಸೊ ಇನ್ನೊಂದು ಹಾಡು ಗಾಪ ಬಂತು. ಯಾವ್ದು ಹಾಡು ಮರ್ತಾಯ್ತು, ಒಂದೇ ನಿಮಿಷ. ಬೆಳ್ಳಿ ಮೂಡಿತು, ಕೋಳಿ ಕೂಗಿತು, ಬಾನಾಗೆ ರಂಗ್ ಚಲಿತೆರ ನಿರಿ ಸೂರ್ಯ ಬಂದ ಅಂತ. ಸೊ ಅಷ್ಟು ಹೇಳ್ಬಿಟ್ಟು ನಿಲ್ಸ್ಕೊಂಡೆ. ಯಾತಕ್ಕೆ ಗೊತ್ತಾ, ನೆಕ್ಸ್ಟ್ ಏನ್ ಬರುತ್ತೆ ಅಂತ ಅಂದ್ರೆ, ಮಂಗ ಮರವೇ ಇರುತ್ತಿದೆ, ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ ಅಂತ. ನಾವ್ ಆತರ ಹೇಳಿದ ತಕ್ಷಣ ನಾನು ಎಗರ್ಬೇಕಾಗತ್ತೆ ಎಲ್ಲ ಕಡೆ, ಅವ್ರಿಗೆ ಗೊತ್ತಾಗೋಗ್ಬಿಡ್ತು ಅಂತ ಅಂದ್ರೆ ಯಾತಕ್ಕೆ ಹೇಳ್ದೆ ಅಂತ. ಅದಕ್ಕೋಸ್ಕರ ಸುಮ್ಮನೆ ಅದ. ಸೊ ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈ ರೀ ಅನ್ನೋದು ಎಂತೋ ಒಳ್ಳೆ ಅದ್ಭುತವಾದ ವರ್ಡ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದೊಂದ್ಸತಿ ನೀವು ರೀಗೆ ಏನೋ ಜೊತೆಗೆ ಸೇರಿಸ್ಬಿಟ್ಟು ಹೇಳಿದ್ರೆ ಆಪೋಸಿಟ್ ಮೀನಿಂಗ್ ಇರುತ್ತೆ. ಹೋಗ್ರಿ ಅಂತ ಅಂದ್ರೆ ಹೋಗ್ರಿ ಅಂತಲ್ಲ, ಬೇಸ್ಮೆಂಟ್ ಇಂದ ಬೇಗ ವಾಪಸ್ಸು ಬೇಗ ಬನ್ನಿ, ಆ ಥರನೇ ಬನ್ನಿ ಅಂತ, ಆ ಥರ ರೀ. ಆಮೇಲೆ ಇನ್ನೊಂದ್ಸತಿ ರೀ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ರೀ ಬನ್ರಿ ಅಂತ ಅಂದ್ರೆ ಫಸ್ಟ್ ಬೆಡ್ರೂಮ್ ಜಿಪ್ ಕೋಡ್ ಇಂದ ಬೇಸ್ಮೆಂಟ್ ಜಿಪ್ ಕೋಡ್ಗೆ ಫಸ್ಟ್ ಫಾಸ್ಟ್ ಟ್ರೈನ್ ಎಸ್ಎಲ್ಇ ಎಕ್ಸ್ಪ್ರೆಸ್ ತಗೊಂಡು ಹೋಗಿ ಅಂತ. ಸೊ ಆ ತರ ರೀ ಅಂತ. ಸೊ ಈ ತರ ರೀ ಅನ್ನೋದೇನೆ ಈ ತರ ಎಲ್ಲ ಇಷ್ಟೊಂದು ಅದ್ಭುತವಾಗಿ ಮೀನಿಂಗ್ ಕೊಡುತ್ತೆ.
ಸೊ ಇವಾಗ ಏನು ಅಂತಂದ್ರೆ ಒಂದು ನೆಕ್ಸ್ಟ್ ಲೆಸನ್ ಕಲಿತಾ ಇದ್ದೀನಿ. ಇನ್ನೂ ಕಲಿತಾನೇ ಇದ್ದೀನಿ. ನೆಕ್ಸ್ಟ್ ಲೆಸನ್ ಕಲಿತಾ ಇದ್ದೀನಿ. ನೆಕ್ಸ್ಟ್ ಸತಿ ಬಂದಾಗ ಹೇಳ್ತೀನಿ ಏನು ಅಂತ. ಇದು ಏನಂದ್ರೆ ಇನ್ನೊಂದು ಹೊಸ ವರ್ಡ್ ನಿಮ್ಗೆ ಗೊತ್ತಿರ್ಬೋದು, ಏ ಅಂತ, ಅಥವಾ ಏ ಅಂತಾನೂ ಆಗತ್ತೆ, ಅಥವಾ ಏ ಅಂತಾನೂ ಆಗತ್ತೆ. ಅದಕ್ಕೆ ಬಹಳ ಮೀನಿಂಗ್ಸ್ ಇದೆ. ನೆಕ್ಸ್ಟ್ ಸತಿ ಬಂದಾಗ ಹೇಳ್ತೀನಿ ಏನು ಅಂತಂದ್ರೆ ಏ ಅಂತಂದ್ರೆ ಏನೇನಾಗತ್ತೆ ಅಂತ ನೆಕ್ಸ್ಟ್ ಸತಿ ಬಂದಾಗ ಹೇಳ್ತೀನಿ.